ನಮಸ್ಕಾರ. ಏನು ಅಂತಂದ್ರೆ ನನ್ನ ಹೆಸರು ಬಂದು ಆನಂದ್ ಅಂದ್ಬಿಟ್ಟು ನಾನು ಈ ಅಪರ ಎಜುಕೇಶನ್ ಏನು ಇದಿದೆ ಟ್ರಸ್ಟ್ ಇದೆ ಮತ್ತೆ ವಾಗ್ದೇವಿ ಪದವಿ ಪೂರ್ವ ಕಾಲೇಜು ಅಂತ ಏನು ಅನಧಿಕೃತವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರೆ ಮಣ್ಣನಹಳ್ಳಿ ಗ್ರಾಮ ಅಂಕನಹಳ್ಳಿ ಇದರಲ್ಲಿ ಯಾವ ತಾಲೂಕು ಅದು ಹುಣಸೂರು ತಾಲೂಕು. ಅದ್ರ ಪರವಾಗಿ ಬಿಳಿಕೆರೆ ಹೋಗ್ಲಿ ಅದ್ರ ಪರವಾಗಿ ನಾನು ನೊಂದ ಉಪನ್ಯಾಸಕರೇನಿದ್ದಾರೆ ನೊಂದ ಪೋಷಕರೇನಿದ್ದಾರೆ ಅವ್ರ ಪರವಾಗಿ ಮಾತಾಡಕ್ ಬಂದಿದ್ದೀನಿ. ನಾನು ಈ ಕೆ ರುಕ್ಮಿಣಿ ಅನ್ಬಿಟ್ಟು ಒಂದ್ ನಿಮಿಷ ಮೈಕ್ ಇಟ್ಕೊಳ್ಳಿ. ಈ ಕೆ ರುಕ್ಮಿಣಿ ಅನ್ಬಿಟ್ಟು KS ಅಧಿಕಾರಿ ಅಂತ ಹೇಳ್ಕೊಂಡು ಮೊದ್ಲು ಈ ಗ್ರಾಮಕ್ಕೆ ಬರ್ತಾಳೆ. ಆಕೆಗೆ ಈ ವ್ಯಕ್ತಿ ಪಾರ್ಟ್ನರ್ ಯಾರು ಬೋಪಣ್ಣ ಸಿಟಿ ಆಯ್ತಾ. ಇವರಿಬ್ರು ಬರ್ತಾರೆ. ಇವರಿಬ್ರು ಬಂದು ನಾನು KS ಅಧಿಕಾರಿ VRS ತಗೊಂಡಿದ್ದೀನಿ, ನಾನು ಇಲ್ಲೊಂದು ಕಾಲೇಜ್ ಮಾಡ್ಬೇಕು ಅಂತಿದ್ದೀನಿ ಅಂತ ಹೇಳ್ಕೊಂಡು ನೋಡಿ ರುಕ್ಮಿಣಿಗೆ ತೋರಿಸ್ತೀನಿ. ನಡಿಕೆ ಈತ ಬೋಪಣ್ಣ ಆಯ್ತಾ. ಬಂದು ಕಾಲೇಜ್ ಮಾಡ್ತೀನಿ ಅಂತ ಬಂದು ರೈತರ ಹತ್ರ ಬಂದು ಜಾಗ ನೋಡ್ತಾರೆ. ಜಾಗ ನೋಡ್ಬಿಟ್ಟು 30 ವರ್ಷಕ್ಕೆ ಬಾಡಿಗೆ ಕರಾರ್ ಮಾಡ್ಕೋತಾರೆ. ಆ ಬಾಡಿಗೆ ಕರಾರ್ನೇನೆ ಫೇಕ್ ಮಾಡಿ ಅದರಿಂದ ಕ್ರಿಯೇಟ್ ಮಾಡೋದ್ರ ಡಾಕ್ಯುಮೆಂಟ್ ನ ತಗೊಂಡು ಫೇಕ್ ಡಾಕ್ಯುಮೆಂಟ್ ಮೇಲೆ ಖಾತೆ ಮಾಡಿಸ್ಕೊಳಕ್ಕೆ ಅಂತ ಹೊರಡ್ತಾರೆ. ಈ ರೀತಿ ಆದಾಗ ಇದು ನಮ್ ಗಮನಕ್ಕೆ ಬರುತ್ತೆ. ನಾವು ಹೋಗಿ ತಹಶೀಲ್ದಾರ್ ಹತ್ರ ಮನವಿ ಮಾಡಿದ್ಮೇಲೆ ತಹಶೀಲ್ದಾರು ಅದಕ್ಕೆ ಇಂಬರ ಕೊಡ್ತಾರೆ. ಇಲ್ಲ ಇದು ಡಾಕ್ಯುಮೆಂಟ್ ಊರ್ಜಿತ ಅಲ್ಲ, ಇದು ಮಾಡಕ್ ಬರೋದಿಲ್ಲ ಅಂತಂತ ಡಾಕ್ಯುಮೆಂಟ್ ಇದು ಎಂತದ್ದು ಇಂಬರ ಕೊಡ್ತಾರೆ. ಅದ್ರ ಮೇಲೆ ನಾವೇನ್ ಮಾಡ್ತೀವಿ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಉಪನ್ಯಾಸಕರ ಹತ್ರ ಕಮ್ಮಿ ಅಂದ್ರೆ 2.5 ಇಂದ 3 ಕೋಟಿ ರೂಪಾಯಿ ಪೀಕ್ ಇದಾರೆ. ಹಿಂಗೆ ಅಂತಂತಂದ್ರೆ ನಿಮ್ಗೆ ಈ ಕಾಲೇಜ್ ನಲ್ಲಿ ಕೆಲಸ ಕೊಡಿಸ್ತೀನಿ, ಈ ಕಾಲೇಜಲ್ಲಿ ಒಳ್ಳೆ ಪೊಸಿಷನ್ ಕೊಡಿಸ್ತೀನಿ, ಈ ಟ್ರಸ್ಟ್ ಅಲ್ಲಿ ನಿಮ್ಮನ್ನ ಮೆಂಬರ್ ಮಾಡಿಸ್ಕೊತೀನಿ, ಈ ರೀತಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಉಪನ್ಯಾಸಕರು ಕೆಲ್ಸಕ್ಕೆ ಬರ್ತಲ್ಲ ಅವ್ರ ಹತ್ರನೇ ದುಡ್ಡು ಕಿತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡೋದಂಗ್ ಮಾಡಿದ್ದಾರೆ. ಏನ್ ಕನ್ಸ್ಟ್ರಕ್ಷನ್ ಅದು ಅಂಚಿನಲ್ಲಿ ಒಂದಷ್ಟು ಬಿಲ್ಡಿಂಗ್ ತರ ಕಟ್ಬಿಟ್ಟು ಅಲ್ಲಿ ಬಂದಂತ ಇವ್ರಿಗೆಲ್ಲ ತೋರಿಸ್ಕೊಂಡು ಇದು ಈ ತರ ಕಾಲೇಜ್ ಹಿಂಗಿದೆ ಆ ರೀತಿ ಇದೆ ಅದ್ರದ್ದೆಲ್ಲದ್ದು ವೆಬ್ಸೈಟ್ ಅಲ್ಲಿ ಇದೆ, ನಾನು ತೋರಿಸ್ತೀನಿ ಆಯ್ತಾ. ಫುಲ್ ಎಲ್ಲ ಕಂಪ್ಲೀಟ್ ಈ ತರ ಮಾಡ್ಕೊಂಡು ಒಂದು 7-8 ಅಡ್ಮಿಷನ್ ಮಾಡಿಸಿದ್ರೆ. ಒಂದು ಕಾಲೇಜ್ ಅಂತ ನಡೆಸ್ಬೇಕಾದ್ರೆ ಕಮ್ಮಿ ಅಂದ್ರೆ 40ರಿಂದ 45 ಅಡ್ಮಿಷನ್ ಬೇಕು. ಇಲ್ಲಿ ಬರೀ 8 ಅಡ್ಮಿಷನ್ ನ 8-5 ಈ ತರ 3 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ಏನಾಗ್ತಾ ಇದೆ ಪೋಷಕರಿಗೆ ಗೊತ್ತಾಗ್ತಾ ಇಲ್ಲ, ಪೋಷಕರು ಬರ್ತಾ ಇಲ್ಲ. ಯಾಕೆಂತಂದ್ರೆ ಇವರು ಎಲ್ಲಾ ರೀತಿ ಇವ್ರದ್ದು ಕೆಲ್ಸನೇ ಮೋಸ ಮಾಡುವಂತದ್ದು ಬಂದಾಗ ಎಲ್ಲಾ ರೀತಿಲಿ ಮೋಸನೇ ಆಗ್ತಾ ಇರೋದು. ಸೊ ಅದರಿಂದ ನಾವು ಇದ್ರ ವಿಷಯವಾಗಿ ಓಡಾಡ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಬೆಂಗಳೂರು ಕಂಪ್ಲೇಂಟ್, ಮೈಸೂರು ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲಾ ಕಡೆಯಿಂದ ಮಾಡ್ಕೊಂಡ್ ಬಂದಿದೀವಿ. ಅಂದ್ರೆ ಇವರ ಕಾಲೇಜ್ ನಡೆಸಕ್ಕೆ ಪರ್ಮಿಷನ್ ಆಗಿದೆಯಾ? ಇಲ್ಲ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಹೆಂಗೆ ಅಂತಂದ್ರೆ ಇವ್ರು ಪರ್ಮಿಷನ್ ತಗೊಂಡಿಲ್ಲ. ಫೇಕ್ ಡಾಕ್ಯುಮೆಂಟ್ ಏನಿತ್ತು ಫೇಕ್ ಡಾಕ್ಯುಮೆಂಟ್ ನ ತೋರಿಸ್ಕೊಂಡು ಪರ್ಮಿಷನ್ ಇನ್ನೂ ಆಗಿಲ್ಲ. ಜನಗಳಿಗೆ ನಕಲಿ ಪತ್ರನ ತೋರಿಸ್ಕೊಂಡು ಮರಳು ಮಾಡಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದು. ಅಡ್ಮಿಷನ್ ಆ ತರ 7-8 ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? 3 ವರ್ಷದಿಂದ ನಡೀತಾ ಇದೆ. 3 ವರ್ಷದಿಂದ ಈ ರೀತಿ 3 ವರ್ಷದಿಂದ ನಡೀತಾ ಇದೆ. ಆ ಶಾಲೆ ಮಾಡೋದಕ್ಕೆ ಕಾಲೇಜ್ ಮಾಡೋದಕ್ಕೆ ಜಮೀನ್ ಕೊಟ್ಟವರು ನಮ್ಮ ಸ್ನೇಹಿತರು ಗೋವಿಂದಗೌಡರು ಅವ್ರು ನಮ್ಮ ಸ್ನೇಹಿತರು. ಅವ್ರದ್ದು ಏನಾಗಿದೆ ಪಾಪ ಅವ್ರು ಮುಗ್ರಿದಾರೆ, ರೈತರು ಬಂದ್ರಲ್ಲ IAS KS ಅಧಿಕಾರಿ ಅಂತ ಹೇಳ್ಕೊಂಡ್ ಬಂದ್ರು. ಇಂಥವ್ರು ಮೋಸ ಮಾಡ್ತಾರೆ KS ಅಧಿಕಾರಿ ಅಂತ ಮಾತು ಚಾತುರ್ಯ ಹಂಗಿದೆ ಅವ್ರದ್ದು. ಎಷ್ಟು ಜನ ಬಂದ್ರು ಮರಳು ಮಾಡೋಷ್ಟು ಕೆಪಾಸಿಟಿ ಇರೋಂತ ಸ್ಟ್ರಾಂಗ್ ಲೇಡಿ ಅವರು. ಸೊ ಇವ್ರೇನಾಗ್ತಾರೆ ಪಾಪ ಅದಕ್ಕೆ ಮರಳಾಗ್ತಾರೆ. 30 ವರ್ಷ ಅಗ್ರಿಮೆಂಟ್ ಮಾಡ್ಕೊಡ್ಬಿಡ್ತಾರೆ. ಹಿಂಗೆ ಬಾಡಿಗೆಗೆ ಅಂತ ಕರಾರ್ ಮಾಡ್ಕೊಡ್ತಾರೆ. ಆ ಬಾಡಿಗೆ ಕರಾರ್ನೇ ಎತ್ಕೊಂಡು ಇವ್ರು ಅದ್ರ ಮೇಲೆ ಫೇಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಫೇಕ್ ಮಾಡ್ಕೊಂಡು ನಂದೇ ಜಾಗ ಅಂತ ಹೇಳ್ಕೊಂಡು ಆ ಡಾಕ್ಯುಮೆಂಟ್ ತಗೊಂಡು ಇವ್ರು ಪರ್ಮಿಷನ್ ಅಪ್ಲೈ ಮಾಡ್ತಾರೆ. ಪರ್ಮಿಷನ್ ಪೂರ್ತಿ ಬಂದಿಲ್ಲ. ಪಂಚಾಯತ್ ಪರ್ಮಿಷನ್ ಇಲ್ಲ, ಬಿಲ್ಡಿಂಗ್ ಕಟ್ಟಕ್ ಪರ್ಮಿಷನ್ ಇಲ್ಲ, ಎಲೆಕ್ಟ್ರಿಸಿಟಿ ಪರ್ಮಿಷನ್ ಇಲ್ಲ, ಆಮೇಲೆ BO ಇಂದ ಪರ್ಮಿಷನ್ ಇಲ್ಲ, ಯಾವ್ದು ಪರ್ಮಿಷನ್ ಎಲ್ಲ ಅನಾಧಿಕೃತವಾಗಿ ಮಾಡ್ಕೊಂಡು ಅವ್ರವ್ರಿಗೆ ಏನೇನ್ ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ರೀತಿ ಅಂತ ಪರ್ಮಿಷನ್ ಅದಕ್ಕೆ ಬೇಕಾಗಿರೋ ದಾಖಲಾತಿ ಪೂರ್ತಿ ನಮ್ಮ ಹತ್ರ ಇದೆ. ಪರ್ಮಿಷನ್ ಇಲ್ಲ ಅನ್ನೋದಕ್ಕೋಸ್ಕರ ದಾಖಲಾತಿ ಪೂರ್ತಿ ನಮ್ಮ ಹತ್ರ ಇದೆ. ಅಂದ್ರೆ ಯಾವುದೇ ಶಿಕ್ಷಣ ಇಲಾಖೆಯಿಂದ ಪರವಾನಗಿ ಇಲ್ಲದೆ ಯಾವುದೇ ಕಾಲೇಜ್ ನಡೆಸಿದಾರೆ ಅಂತ ನೀವು ಹೇಳ್ತೀರಿ? ಕರೆಕ್ಟ್ ಆಗಿ ಹೌದು. ಯಾವುದೇ ರೀತಿಯಾದ ಪರವಾನಗಿ ಇಲ್ಲದೆ ನಡೆಸ್ತಾ ಇರೋದು. ಸೊ ಇದರಿಂದ ಪೋಷಕರು ಇದ್ರ ಬಗ್ಗೆ ಅದಕ್ಕೆ ಹೇಳ್ತಾ ಇಲ್ವಾ? ಪೋಷಕರ ಗಮನಕ್ಕೆ ಬರಲ್ಲ. ಪೋಷಕರ ಗಮನಕ್ಕೆ ಏನಕ್ಕೆ ಬರಲ್ಲ ಅಂತಂತಾನೆ ಮೋರೋವರ್ ನಾನು ಯಾರನ್ನು ಒಳಗಡೆನೆ ಎಂಟ್ರಿ ಕೊಡಲ್ಲ ಇವರು. ಅಲ್ಲೇನಾಗಿದೆ ಕೆಲವು ವ್ಯಕ್ತಿಗಳನ್ನ ಕೂರಿಸ್ಬಿಟ್ಟು ಏನೋ ಒಂದ್ ಸ್ವಲ್ಪ ಉಲ್ಟಾ ಮಾತಾಡಕ್ ಏನೋ ನಾವು ಪ್ರಶ್ನೆ ಮಾಡಕ್ ಹೋಯ್ತು ಅಂತಂದ್ರೆ ಅವ್ರ ಮೇಲೆನೆ ಕೇಸ್ಗಳು ಹಾಕ್ಸೋದು, ಅಟ್ರಾಸಿಟಿ ಕೇಸ್ಗಳು ಹಾಕ್ಸೋದು, ಈ ತರ ಎಲ್ಲ ಮಾಡಿ ಒಬ್ಬ ಜಮೀನು ಓನರ್ನೇ ಹೆಚ್ಚು ಕಡಿಮೆ ಒಂದು 15-20 ವರ್ಷ ಜೈಲು ಕಳಿಸೋದು. ಆ ರೀತಿ ಎಲ್ಲ ಅನ್ಯಾಯಗಳಾಗಿದೆ. ಆಮೇಲೆ ಮೂರವರು ಏನು ಅಂತಂದ್ರೆ ಉಪನ್ಯಾಸಕರುಗಳ ಕಡೆಯಿಂದ ಕಮ್ಮಿ ಅಂದ್ರೆ 3-4 ಕೋಟಿ ದುಡ್ಡು ಪೀಕಿದ್ದಾರೆ. 3-4 ಕೋಟಿ ಪೂರ್ತಿ ಬ್ಯಾಂಕ್ ಸ್ಟೇಟ್ಮೆಂಟ್. ಉಪನ್ಯಾಸಕರಿದ್ದಾರೆ ಅವರು ಹೆಚ್ಚು ಕಡಿಮೆ ಅವಾಗಿದ್ದಂತವ್ರು ಎಲ್ಲಾರು ಬಿಟ್ಟು ಹೋದ್ರ ಮತ್ತೆ ಇನ್ನೊಬ್ಬರನ್ನ ಸೇರಿಸ್ಕೊ. ಒಂದ್ 6 ತಿಂಗಳ ಹೊರತು ದುಡಿಸ್ಕೊಳ್ಳಿ,
ಮತ್ತೆ ಅವ್ರನ್ನ ಕಳಿಸಿ ಸಂಬಳ ಕೊಡ್ತಿದ್ರು ಅವ್ರಿಗೆ. ಯಾರು ಒಂದು ಉಪನ್ಯಾಸಕರು ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಕೂಡ ಅವ್ರು ದೂರ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್. ಕೊಟ್ಟಿದ್ದಾರೆ, ಎಫ್ಐಆರ್ ಆಗಿದೆ, ದೂರ್ ಕೊಟ್ಟಿದ್ರೆ ಎಫ್ಐಆರ್ ಆಗಿದೆ, ಎರಡು ಎಫ್ಐಆರ್ ಆಗಿದೆ ಅವ್ರ ಮೇಲೆ. ಸೊ ಈಗ ಏನ್ ಮಾಡಿದ್ರೆ ಮತ್ತೆ ಅವ್ರು ಅಡ್ಮಿಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದರಲ್ಲಿ ಹೇಳೋದೇನು ಅಂತಂದ್ರೆ ಇದ್ರದ್ದು ಹಿಂದೆ ಮುಂದೆ ವಿಚಾರಣೆ ಮಾಡಿದ್ರೆ ಅಲ್ಲಿ ಹೋಗೋದು ವಿಚಾರಿಸೋದು ಅಡ್ಮಿಷನ್ ಮಾಡ್ತಂತ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅದು, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಮಾಡ್ಕೊಂಡಿರೋದು. ಆಯ್ತಾ, ಏನಂತ ಅದರಲ್ಲಿ ಯಾವುದೇ ರೀತಿಯಂತ ಆ ಬೋರ್ಡ್ ಗಳಲ್ಲಿ ಯಾವುದೇ ರೀತಿಯಂತ ಯಾರಿಗೂ ಫೋನ್ ನಂಬರ್ ಇಲ್ಲ. ಆಯ್ತಾ, ಬರೀ ವೆಬ್ಸೈಟ್ ಒಂದು ಅಡ್ರೆಸ್ ಇದ್ರೆ ಬಿಟ್ರೆ ಬೇರೆ ಯಾವುದೇ ರೀತಿ ಅಂತ ಯಾರ್ದು ಒಂದು ಫೋನ್ ನಂಬರ್ ಇಲ್ಲ. ನಾನು ಹೇಳೋದೇನು ಅಂತಂದ್ರೆ ಸರ್ಕಾರ ಇದನ್ನ ಸಂಬಂಧಪಟ್ಟ ಶಾಸಕರ ಗಮನ ತಂದಿದ್ದೀರಾ ವಿಚಾರನ? ಶಾಸಕರ ಗಮನಕ್ಕೂ ತಂದಿದ್ವಿ. ಶಾಸಕರನ್ನೇ ಖುದ್ದು ನಿಂತ ಶಾಸಕರಿಲ್ಲ ಅಂದ್ರೆ ಇದು ಆಗ್ತಾನೆ ಇರಲಿಲ್ಲ. ಹರೀಶ್ಗೌಡ್ರು ಇಲ್ಲ ಅಂದಿದ್ರೆ ಈ ಲೆವೆಲ್ ಬರ್ತಾನೆ ಇರಲಿಲ್ಲ. ಅವರೇ ಖುದ್ದು ನಿಂತು ಫೋನ್ ಮಾಡಿಸಿ, ಸ್ಟೇಷನ್ ಫೋನ್ ಮಾಡಿ, ತಹಸೀಲ್ದಾರ್ ಫೋನ್ ಮಾಡಿ, DSP ಫೋನ್ ಮಾಡಿ, ಎಲ್ಲರಿಗೂ ಫೋನ್ ಮಾಡಿ ಅವ್ರ ಗಮನಕ್ಕೆ ಆಮೇಲೆ ಎಫ್ಐಆರ್ ಆಗಿದೆ. ಅಲ್ಲಿ ತನಕ ಸ್ವಲ್ಪ ಈಗ ಈ ಟ್ರಸ್ಟ್ ಇಂದ ಅಥವಾ ಈ ಕಾಲೇಜಿಂದ ಯಾರ್ಯಾರಿಗೆ ಮೋಸ ಆಗಿದೆ? ಮೊದಲನೇದಾಗಿ ಒಂದು ಉಪನ್ಯಾಸಕರು, ಎರಡನೇದು ಅಲ್ಲಿ ಕಟ್ಟಡ ಕಟ್ಟಿರುವಂತ ಕಟ್ಟಡಗಾರರು, ಕೆಲಸಗಾರರು, ವಾಚ್ಮೆನ್ಗಳು, ಲ್ಯಾಂಡ್ ಓನರು, ಆಮೇಲೆ ಬಂಡವಾಳಶಾಹಿಗಳು, ಪೇಂಟ್ ಹೊಡೆದಂತವ್ರು, ಆಮೇಲೆ ನೆಲ್ಲಿ ಕೆಲಸ ಮಾಡಿದಂತವ್ರು, ಒಬ್ಬರು ₹1 ಕೊಟ್ಟಿಲ್ಲ. ಈಗ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಯಾವ ರೀತಿ ಮೋಸ ಆಗಿದೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಯಾವ ರೀತಿ ಮೋಸ ಆಗಿದೆ ಅಂತಂದ್ರೆ, ನೀವು ಕಟ್ಕೊಳ್ಳಿ ಬಿಲ್ಡಿಂಗ್ ನ, ನಾನು ಸೇಮ್ ಇದೆ, ನಾನು ನಿಮ್ಗೊಂದು ಪೊಸಿಷನ್ ಕೊಡ್ತೀನಿ, ನಿಮ್ಗೊಂದು ಒಳ್ಳೆ ಪೊಸಿಷನ್ ಕೊಡ್ತೀನಿ, ನೀವು ಮಾಡ್ಕೊಳ್ಳಿ, ಆಗಿದ ತಕ್ಷಣ ನಿಮ್ಗೆ ಏನಿದೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತಿದ್ದಾರೆ ಅವ್ರ ಸ್ನೇಹಿತರು ಅಲ್ಲಿ ಇದ್ದಾರೆ. ಅವ್ರ ಹತ್ರ ಹೆಚ್ಚು ಕಡಿಮೆ ಅವ್ರು ಒಂದು 50-55 ಲಕ್ಷ ರೂಪಾಯಿ ಅವ್ರದ್ದು ಬರ್ಬೇಕು. ಅವ್ರದ್ದು ಏನು ಇಲ್ಲ, ಅವರು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ರೌಡಿಗಳು ಬಿಟ್ಟು ಓಡಿಸೋದು ಈ ರೀತಿ. ಅಲ್ಲೊಬ್ಬ ವಾಚ್ಮೆನ್ ಕೆಲಸ ಮಾಡ್ತಿದ್ದವನಿಗೆ ಸಂಬಳ ಕೊಡೋದೆ, ಅವ್ನ್ ಕೇಳಕ್ ಹೋಗಿದ್ದಕ್ಕೆ ಅವ್ನ್ ರೋಡಲ್ಲಿ ಹೋಗ್ತಾ ಇದ್ದವನಿಗೆ ಗಾಡಿ ಅಡ್ಡ ಹಚ್ಚಿ ಹೊಡಿಸಿ, ಅವ್ನ್ ಬಟ್ಟೆ ಎಲ್ಲ ಹರಿದಾಕಿ, ಗಾಡಿ ಮೇಲೆ ಕಲ್ಲೆತ್ತಾಕಿ, ಅದ್ರ ಫೋಟೋ ಇದೆ ನಂತರ ಹರಿದಾಕಿ, ಅವ್ರು ಸ್ಟೇಷನ್ಗೆ ಹೋದಾಗ ಸ್ಟೇಷನ್ ಏನು ಮಾಮೂಲು ಕರೆದ್ರು, ಮಾತಾಡಿದ್ರು, ಕಳಿಸೋದು ಎಫ್ಐಆರ್ ಆಗ್ಲಿಲ್ಲ. ಇವನ್ ನಾಟ್ ಇವನ್ ಒಂದು ಎನ್ಸಿಆರ್ ಆಗಿಲ್ಲ. ನನ್ನ ಹೆಸರು ಮೋಹನ್ ಅಕ್ಕಿ ಅಂತೇಳಿ, ನಾನು ಲ್ಯಾಬ್ ಅಸಿಸ್ಟೆಂಟ್ ಆಗಿ ವಾಗ್ದೇ PU ಕಾಲೇಜಿನಲ್ಲಿ ವರ್ಕ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನನಗೆ ಹೆಚ್ಚು ಕಮ್ಮಿ ಸಂಬಳ ಕೊಡದೆ ಸತಾಯಿಸಿದ್ರು. ಮನೆಯಲ್ಲಿ ತಂದೆ ತಾಯಿಗೆ ಹುಷಾರಿಲ್ಲ. ಆವಾಗ ನಾನು ಸ್ಯಾಲ್ರಿ ಕೇಳುವಾಗ ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ನಾನು ಕರೆದುಕೊಂಡು ಬಂದಿರೋಂಥ ಮಂಗಳೂರು ಟೀಮ್ ಅಂದ್ರೆ ಲೆಕ್ಚರ್ಸ್ನವರಿಗೂ ಸಂಬಳ ಕೊಡದೆ ಅವ್ರು 3 ತಿಂಗಳ ನಂತರ ಬಿಟ್ಟು ಹೋಗಿ ಬೇರೆ ಬೇರೆ ಕೆಲವು ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನ್ಯಾಯ ಒದಗಿಸಬೇಕು. ಮತ್ತೆ ನಾನಲ್ಲಿ ಕ್ಯಾಂಪಸ್ ಸೂಪರ್ವೈಸರ್ ಆಗಿರುವಂತ ಸಂದರ್ಭದಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಎಲೆಕ್ಟ್ರಿಷಿಯನ್, ಜಮೀನ್ದಾರರು ಮತ್ತೆ ಪೇರೆಂಟ್ಸ್ಗೆ ಅನ್ಯಾಯ ಆಗಿದೆ. ಅದನ್ನೆಲ್ಲರಿಗೂ ನ್ಯಾಯ ಒದಗಿಸಿಕೊಡ್ಬೇಕಂತ ನಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊಳ್ತಿದ್ದೆ. ಗೋವಿಂದೇಗೌಡ ವಿಶಾಲ ಅವರ ಮೊದಲನೇ ಮಗ. ನಮ್ದು 2 ಎಕರೆ ಜಾಗ ಇದೆ. 2 ಎಕರೆ ಜಾಗದಲ್ಲಿ ಬಂದು ಇವರು ಒಂದು ವಾಗ್ದೇವಿ ವಿದ್ಯಾಕುಲ ಮತ್ತೆ ಅಪಾರ ಚಾರಿಟಬಲ್ ಟ್ರಸ್ಟ್ ನಡೆಸ್ತಿದೀವಿ ಅಂತ ಹೇಳಿ ಬಂದು ನಮ್ಮ ಹತ್ರ ಬಂದು ಇವರು ರೆಂಟಿಗೆ ಅಂತ ಹೇಳಿ ತಗೋತಾರೆ. KS ಅಧಿಕಾರಿ ಅಂತ ಹೇಳಿ ಬಂದು ಪರಿಚಯ ಮಾಡ್ಕೊಂಡು ನಮ್ ಜಾಗನ 2 ಎಕರೆನ ಸಂಸ್ಥೆ ನಡೆಸ್ತೀವಿ ಅಂತ ಹೇಳಿ ತಗೊಳ್ತಾರೆ. ತಗೊಂಡಾದ್ಮೇಲೆ ನಮ್ಗೆ ಯಾವುದೇ ರೀತಿ ರೆಂಟ್ ಕೂಡ ಕೊಡಲ್ಲ. ರೆಂಟ್ ಕೊಡದೇ ಇರೋಂಥ ಸಂದರ್ಭದಲ್ಲಿ ನಾವು ಹೋಗಿ ಯಾಕೆ ರೆಂಟ್ ಕೊಡ್ತಿಲ್ಲ ಅಂತೆಲ್ಲ ಕೇಳಕ್ ಹೋಗ್ತೀವಿ. ಕೇಳಕ್ ಹೋಗ್ದಾಗ ನಮ್ಮೇಲೆನೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮೇಲೆನೆ ರೌಡಿಗಳು ಬುಟ್ಟಿ ಅಲ್ಲೇ ಎಲ್ಲ ಮಾಡಿಸ್ತಾರೆ. ಮತ್ತೆ ನಮ್ಗೆ ಥ್ರೆಡ್ ಕಾಲ್ಸ್ಗಳು ಆ ರೀತಿ ಎಲ್ಲ ಮಾಡಿಸ್ತಾರೆ. ಈ ತರ ಮಾಡಿರೋದಕ್ಕೆ ಎಲ್ಲಾ ತರದ್ದು ದಾಖಲಾತಿಗಳು ಇದೆ ನಮ್ಮ ಹತ್ರ. ಮತ್ತೇನು ಅಂತ ಅಂದ್ರೆ ಇವರಿಂದ ನಾವ್ ಒಬ್ರೇ ಅಂತಲ್ಲ, ತುಂಬಾ ಹಲವಾರು ಜನಗಳು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು. ಏನಾದ್ರೂ ಒಂದು ಒಳ್ಳೇದ್ ಮಾಡ್ಕೊಡಿ.